Hi friends, I am your HR Manjunath. Today I am in this place. Mr. Yusuf will introduce this place and the details of this farm. As you see, this is a complete 2+ acres mango farm. Now let us try to understand more about this farm and his thoughts. And later I will also try to add what are the things we have discussed today. We have visited this farm this morning. Okay, let us listen from the owner of the farm. ನಮಸ್ಕಾರ ಸರ್. ನಮಸ್ಕಾರ. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯೂಸುಫ್. ಬಾರ್ನ್ ಇನ್ ಬ್ರಾಟ್ ಅಪ್ ಇನ್ ಬ್ಯಾಂಗ್ಳೂರು. ಇದು ತೋಟ ಬಂದ್ಬಿಟ್ಟು ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಮತ್ತು ಆನೂರು ಗ್ರಾಮ, ದೊಡ್ಡಾಪುರ ಅಂತ ಒಂದು ಬಸ್ ಸ್ಟಾಪ್ ಹೆಸರು. ಅಲ್ಲಿ ನಾವು ಈ ತೋಟ ತೊಗೊಂಡಿದ್ವಿ. ಟೋಟಲ್ಲು 3 ಎಕರೆ 6 ಕುಂಟೆ ಇದಿದೆ. 125 ಮಾವಿನ ಮರ ಇದೆ. ಇದರಲ್ಲಿ ನಾವು ಕಂಪ್ಯಾನಿಯನ್ ಪ್ಲ್ಯಾಂಟ್ಸು ಸ್ವಲ್ಪ ಹಾಕಬೇಕು ಮತ್ತು ಸಾರಿನ ದರ್ಶನದಿಂದ ಅವರು ಬಂದು ನನಗೆ ಸ್ವಲ್ಪ ಗೈಡ್ಲೈನ್ಸ್ ಕೊಟ್ಟು ಇದನ್ನು ಮುಂದುವರಿಸಿ ಮಾಡುತ್ತಾ ಇದ್ದೀವಿ. ಇದರಲ್ಲಿ ಈಗ ಬೋರ್ ಆಗಿದೆ, 1.5 ಇಂಚ್ ನೀರು ಬಂದಿದೆ. ಇದನ್ನು ಈಗ ನಾವು ಮುಂದುವರಿತೀವಿ. ಇದು ನನ್ನ ಕನಸಿನ ತೋಟ. ಎಲ್ಲರಿಂದ ನಾನು ಅಪೇಕ್ಷೆ ಮಾಡೋದು ಸ್ವಲ್ಪ ನಿಮ್ಮ ಇದು ಪ್ರೇಯರ್ ಮಾಡಿ ನನಗೋಸ್ಕರ ಅಷ್ಟೇ. ಥ್ಯಾಂಕ್ ಯು. ಓಕೆ ಮಿತ್ರರೇ, ನೋಡಿ ನಾವು ಯೂಸುಫ್ ಅವ್ರ ತೋಟದಲ್ಲಿ ಇದ್ದೀವಿ. ಸೊ ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಇವತ್ತು ನಾವಿಲ್ಲಿ ಭೇಟಿ ಮಾಡಿದ ಉದ್ದೇಶ ಏನಪ್ಪ ಅಂದರೆ, ಇಲ್ಲಿಯ ಒಂದು ಟೋಪೋಗ್ರಫಿ ಹೇಗಿದೆ, ಈ ತೋಟವನ್ನು ಹೇಗೆ ನಾವು ಗಮನಿಸ್ಬೋದು, ಮೂಲವಾಗಿ ನೀರಾವರಿ ವ್ಯವಸ್ಥೆ, ವಾಸಸ್ಥಳದ ವ್ಯವಸ್ಥೆ, ಸಾಕಷ್ಟು ವಿಷಯಗಳನ್ನು ಇವತ್ತು ನಾವಿಲ್ಲಿ ಚರ್ಚೆ ಮಾಡಿದ್ವಿ. ಮುಂಜಾನೆ ಇಲ್ಲಿಗೆ ಬಂದಿದ್ವಿ. ಸೊ ಇವತ್ತಿನ ನಮ್ಮ ಒಂದು ಉದ್ದೇಶ ಏನಿತ್ತಂದರೆ, ಇವಾಗ ಏನು ಮೊನ್ನೆ ಇಲ್ಲಿ ಬೋರ್ವೆಲ್ ಕೊರೆಸಿದ್ದಾರೆ. ಯೂಸುಫ್ ಸರ್, ಎಷ್ಟು ಅಡಿ ಆಳ, ಎಷ್ಟು ನೀರು ಬಂದಿದೆ? ಬೋರ್ವೆಲ್ ಬಂದ್ಬಿಟ್ಟು 580 ಅಡಿಗೆ 1.5 ಇಂಚ್ ನೀರು ಸಿಕ್ಕಿದೆ. ಟೋಟಲ್ ಆಳ ಬಂದ್ಬಿಟ್ಟು 900ರಿಂದ 1000 ಅಡಿವರೆಗೂ ನಾನು ಹೋಗಿದ್ದೀನಿ. ಸರಿ. ಅದರಲ್ಲಿ ಆಮೇಲೆ ನೀರು ನಾನು ಬೇಡ, ಜಾಸ್ತಿ ಡೆಪ್ತ್ ಮಾಡೋದು ಬೇಡ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟು ಮಾಡಿ. ಓಕೆ. ಸೊ ಮಿತ್ರರೇ ನೋಡಿ, ಇವಾಗ ಸುಮಾರು 900 ಅಡಿ ಆಳ, ಬಟ್ 550 ಅಡಿಗೆ ನೀರು ಸಿಕ್ಕಿರೋದ್ರಿಂದ ನಮ್ಮ ಇವತ್ತಿನ ಒಂದು ಅನಿಸಿಕೆ ಏನು ಬಂತು ಅಂತಂದರೆ, ನಾವೊಂದು 600-650 ಅಡಿ ಆಳದವರೆಗೆ ನಮ್ಮ ಸಬ್ಮರ್ಸಿಬಲ್ ಮೋಟ್ರ್ ಪಂಪ್ನ ತೊಗೊಂಡೋಗೋಣ ಅಂತ. ಆಮೇಲೆ ಇದಕ್ಕೆ 7.5 HP ಮೋಟ್ರು, ಅದಕ್ಕೆ ಎಷ್ಟು ಸ್ಟೇಜ್ ಬೇಕೋ ಆ ವೆಂಡರ್ ಮೇಲೆ ಮಾತ್ರ ಅಷ್ಟು ಸ್ಟೇಜ್ದು. ಪ್ರಾರಂಭದಲ್ಲಿ ಇಲ್ಲಿ ಇವಾಗ ಗ್ರಿಡ್ ಪವರ್ ಅಂತೀವಲ್ಲ, ಬೆಸ್ಕಾಮ್ ಕರೆಂಟ್ ಇನ್ನೂ ಬಂದಿಲ್ಲ. ಸೊ ಯೂಸುಫ್ ಅವ್ರ ಐಡಿಯಾ ಇರೋದು, ನಾವು ಯಾಕೆ ಸೌರಶಕ್ತಿ ಚಾಲಿತ ವಿದ್ಯುತ್ ವ್ಯವಸ್ಥೆ ಮಾಡಬಾರ್ದು, ಸೋಲಾರ್ ಬೇಸ್ಡ್ ವಾಟರ್ ಪಂಪಿಂಗ್ ಸೊಲ್ಯೂಷನ್ ಅಂತೀವಲ್ಲ, ಅದ ಕಡೆ ಯೋಚನೆ ಮಾಡ್ತಾ ಇದ್ವಿ. ಈಗ ಅದರದ್ದು ಡಿಸ್ಕಷನ್ ಶುರು ಮಾಡಿದ್ದೀವಿ. ಸೊ ನಮ್ಗೆ ಇವಾಗ ನಾವು ಅಂದ್ಕೊಂಡಿರೋದು ಒಂದು 7.5 HP ಮೋಟ್ರು, ಅದನ್ನು ಪವರ್ ಮಾಡಲಿಕ್ಕೆ ಒಂದು 8 kW ಸೋಲಾರ್ ಪ್ಯಾನಲ್ಲು, ಇಷ್ಟನ್ನು ಹಾಕಿ ಸೋಲಾರ್ ಪವರಿಂದ ನೀರನ್ನು ತೊಗೊಂಬಂದು ಈ ಫಾರ್ಮ್ ಏನು 3 ಎಕರೆ ತೋಟ ಇದೆ, ಇದನ್ನು ನಾವು 4 ಸಮಭಾಗಗಳಾಗಿ ವಿಭಾಗ ಮಾಡ್ತೀವಿ, ABCD ಅಂತೇಳಿ. ಆ 4 ಭಾಗಗಳು ಎಲ್ಲಿ ಮಧ್ಯದಲ್ಲಿ ಸೇರುತ್ತೋ ಪ್ಲಸ್ ಆಕಾರದಲ್ಲಿ ಡಿವೈಡ್ ಮಾಡಿ, ಆ ಜಂಕ್ಷನ್ನಲ್ಲಿ ನಾವು ಇವರು ವಾಸ ಪ್ರದೇಶ ಮತ್ತು ನಮ್ಮ ಎಲ್ಲ ವಾಲ್ ಕಂಟ್ರೋಲ್ಗಳು ಅಲ್ಲಿಗೆ ಬರುತ್ತೆ. ಸೊ ಇವಾಗ ನಮ್ಮ ಬೋರ್ವೆಲ್ಲಿಂದ ಒಂದು ನಮ್ಮ ತೋಟದ ಮಧ್ಯಭಾಗದ ಆ ಒಂದು ಜಂಕ್ಷನ್, ಮೇನ್ ಜಂಕ್ಷನ್ಗೆ ಪೈಪ್ಲೈನ್ ತೊಗೊಂಬಂದು ಅಲ್ಲಿಂದ ಈ 4 ಸೆಕ್ಷನ್ಗೆ, ABCD 4 ಸೆಕ್ಷನ್ಗೆ ನೀರನ್ನು ಮೇನ್ ಲೈನ್ ಮುಖಾಂತರ ನೆಕ್ಕಡಿಸಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ, ಅದನ್ನು ಇವತ್ತು ನಾವು ಆಲೋಚನೆ ಮಾಡ್ಕೊಂಡು ಬಂದಿದ್ದೀವಿ. ಸೊ ಇದುವರೆಗೂ ನಾವು ನಿರ್ಧಾರ ಮಾಡಿರೋದು ಈ ರೀತಿ, ನಮ್ಮ ಬೋರ್ವೆಲ್ ನೀರನ್ನು ತೊಗೊಂಬರೋದು 4 ಭಾಗಗಳಿಗೆ ಪೈಪ್ಲೈನನ್ನು ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋದು. ಮತ್ತು ಸದ್ಯಕ್ಕೆ ಇವಾಗ ಯೂಸುಫ್ ಅವ್ರು ಏನು ಮಾಡ್ತಿದ್ದಾರೆ, ಈ ರೀತಿ ಪ್ರತಿ ಮಾವಿನ ಮರದ ಬುಡದಲ್ಲಿ ಈ ರೀತಿ ಒಂದು ಬೇಸಿನ್ ಕ್ರಿಯೇಟ್ ಮಾಡಿ, ನೀವು ಇಲ್ಲಿ ಗಮನಿಸ್ಬೋದು. ಎಷ್ಟು ಅಡಿ ಆಗಲೇ ಇರ್ಬೋದು ಯೂಸುಫ್ ಸರ್ ಇದು ಬೇಸಿನ್? ಇದು ಒಂದು ಟೋಟಲ್ ಒಂದು ಸರ್ಕಲ್ ತೊಗೊಂಡ್ರೆ ಒಂದು 15 ಅಡಿ ಬರುತ್ತೆ. ಓಕೆ. ಸೊ ಅಂದರೆ ಅದರ ರೇಡಿಯಸ್ಸು ನಮ್ಮ ಮಾವಿನ ಮರದ ಕಾಂಡದಿಂದ 1.5 ಮೀಟ್ರ್. ಹಾಂ, ಓಕೆ. 1.5 ಮೀಟ್ರ್ ಅಂದರೆ 4ರಿಂದ 5 ಅಡಿ ದೂರದಲ್ಲಿ ಒಂದು ಸರ್ಕಲ್ ಮಾಡಿದ್ದಾರೆ. ಏನು ಸರ್ಕಲ್ ಏನು ಹಾಕಿದ್ದಾರೆ ಇಲ್ಲಿ ತೋರಿಸಿ, ಏನಿದೆ? ನಾನು ಬೀಜಗಳು ಹಾಕ್ಕೊಂಡಿದ್ದೀನಿ, ಮತ್ತು ಮಲ್ಚಿಂಗು ಕಾಡು ಮೇರದು ಮಲ್ಚಿಂಗ್ ತೊಗೊಂಬಂದು ಇದಕ್ಕೆ ಹಾಕಿದ್ದೀನಿ. ಓಕೆ, ವೆರಿ ಗುಡ್. ಈ ಮಲ್ಚಿಂಗ್ ಕೆಳಕ್ಕೆ ಇದು ನವಧಾನ್ಯಗಳು, ಅದನ್ನು ಡಯಾನ್ಸ ಮತ್ತು ಸೆಣಬು, ಹುರುಳಿ, ರಾಗಿ, ಜೋಳ ಎಲ್ಲ ಮಿಕ್ಸ್ ಮಾಡಿ ಹಾಕಿ 9 ಜಾತಿಯ ಬೀಜಗಳು. ಸೊ ಇದು ಹಸಿರು ಬಳೆ ಕಾನ್ಸೆಪ್ಟ್ಗೋಸ್ಕರ. ಹೌದು, ಹಸಿರು ಗಿಡಕ್ಕೆ ಹಸಿರು ಬಳೆ ಮಾಡಬೇಕು ಅಂತೀವಲ್ಲ, ಅದನ್ನು ಮಾಡಲಿಕ್ಕೆ ಆಲ್ರೆಡಿ ಬೀಜವನ್ನು ಭೂಮಿಗೆ ಸೇರಿಸಿ ಅದರ ಮೇಲೆ ಒಣಮುಚ್ಚಿಗೆಯಾಗಿ ವಿವಿಧ ಕಾಡು ಮರಗಳ ಹೊಟ್ಟು ತಂದು ಹಾಕಿದ್ದಾರೆ. ಎಲ್ಲ 123 ಮಾಡಾಗಿದೆ. ಎಲ್ಲ ಮರಕ್ಕೂ ಮಾಡಿಟ್ಟಿದ್ದಾರೆ, ನೀವು ಇದನ್ನು ಗಮನಿಸ್ಬೋದು. ಪ್ರತಿ ಮರದಲ್ಲೂ ಈ ರೀತಿ ಇದೆ. ಈ ರೀತಿ ಮಾಡಿರೋದ್ರಿಂದ ಅವ್ರಿಗೆ ಇವಾಗ ಒಂದು ಬೇಸಿನ್ ಕ್ರಿಯೇಟ್ ಆಗಿದೆ, ಅದರಲ್ಲಿ ಹಸಿರು ಬೆಳೆ ಬೀಜಗಳನ್ನು ಬಿತ್ತನೆ ಮಾಡಿದೆ. ಈಗ ತೇವಾಂಶದ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಒಂದು ಸಲ ನಾವಿಲ್ಲಿಗೆ ನೀರಾವರಿ ವ್ಯವಸ್ಥೆ ಮಾಡಿ ತೇವಾಂಶ ಕೊಟ್ಬಿಟ್ರೆ ನಮ್ಮ ಹಸಿರು ಬೆಳೆ ಬೀಜಗಳು ಮೊಳೆತು ಒಂದು ಉತ್ತಮವಾದಂಥ ಒಂದು ಹಸಿರು ಬೆಳೆಯಲ್ಲಿ ನಿರ್ಮಾಣ ಆಗುತ್ತೆ.
ಈಗ ಬೋರ್ ಆಗಿರೋದ್ರಿಂದ ಮುಂದಿನ ಕೆಲವೇ ದಿನಗಳಲ್ಲಿ ನೀರಿನ ವ್ಯವಸ್ಥೆಯನ್ನು ಮಾಡಿ ಹಸಿರು ಬಳೆಯ ಬೆಳೆಗಳನ್ನು ಬೆಳೆಯುವಂಥ ಒಂದು ಕಾರ್ಯಕ್ರಮವೂ ಇಲ್ಲಿ ಆಗುತ್ತೆ. ನಂತರ ಮುಂದಿನ ಹಂತಗಳಲ್ಲಿ ಮಲ್ಟಿ ಕ್ರಾಪಿಂಗ್ ಬಹುಮಡಿ ಪದ್ಧತಿಯಲ್ಲಿ ವಿವಿಧ ಜಾತಿಯ ಒಣಭೂಮಿ ತೋಟಗಾರಿಕಾ ಹಣ್ಣಿನ ಗಿಡಗಳು ಅದನ್ನು ಹಾಕಬೇಕು ಅನ್ನೊಂದು ಆಲೋಚನೆ ಯೂಸಫ್ ಸರ್ಗಿದೆ. ಇದು ಮುಂದೆ ಈ ತೋಟ ಹೇಗೆ ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತಾ ಹೋಗ್ತೀನಿ. ನಿರಂತರವಾಗಿ ನಮ್ಮ ಜೊತೆ ಜೋಡಿಸ್ಕೊಂಡಿರಿ. ಧನ್ಯವಾದಗಳು ಯೂಸಫ್ ಸರ್. ಭಾಳ ನಮಸ್ಕಾರ. ನಿಮ್ಮ ಪ್ರೇಯರ್ ನನಗೋಸ್ಕರ ಇರಲಿ ಅಂದ್ಬಿಟ್ಟು ನಾನು ಕೇಳ್ಕೊಳ್ಳೋದು. ಖಂಡಿತ. ಸೊ ಯೂಸಫ್ ಅವರಿಗೆ ಈ ಒಂದು ಪ್ರಥಮ ಪ್ರಯತ್ನ, ಅವರು ನವ ಕೃಷಿಕರಾಗಿ ಇಲ್ಲಿ ಬಂದಿದ್ದಾರೆ. ಅವರ ಎಲ್ಲ ಪ್ರಯತ್ನಗಳು ಯಶಸ್ವಿ ಆಗಲಿ, ಭಗವಂತ ಅವ್ರ ಜೊತೆ ಇರಲಿ ಅಂತ ನಾವು ಹಾರೈಸೋಣ. ನನ್ನ ಜೊತೆ ಜೋಡಿಸ್ಕೊಂಡ್ರಿ. ಧನ್ಯವಾದಗಳು. ನಿಮ್ಮ HR ಮಂಜುನಾಥ್.